ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಎನ್ ಆಗೇಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು BCM ಹಾಸ್ಟೆಲ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು. ಓಕೆ, ನೀವು SC ST ಸ್ಟೂಡೆಂಟ್ಸ್ ಆಗಿರಲಿ, OBC ಸ್ಟೂಡೆಂಟ್ಸ್ ಆಗಿರಲಿ, 2A 3B ಯಾವುದೇ ಒಂದು ಕಾಸ್ಟ್ ಸ್ಟೂಡೆಂಟ್ಸ್ ಆಗಿರಲಿ, ನೀವೇನಾದರೂ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕಂತ ಇದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ನಿಮ್ಮ ಪ್ರಿಂಟೌಟ್ ಮತ್ತು ಏನು ಅಪ್ಲಿಕೇಶನ್ ಹಾಕಿರ್ತೀರಲ್ವಾ ಆ ಪ್ರಿಂಟೌಟು ಮತ್ತು ಡಾಕ್ಯುಮೆಂಟ್ಸು ಎಲ್ಲಕ್ಕೆ ತೊಗೊಂಡೋಗಿ ಕೊಡಬೇಕು. ನೀವು ಏನಾದರೂ ಆಫೀಸಲ್ಲಿ ಸಬ್ಮಿಟ್ ಮಾಡಲಿಲ್ಲ ಅಂತಂದರೆ ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿಬಿಟ್ಟು ಕೂಡ ವೇಸ್ಟೇ. ಓಕೆ, ಮತ್ತು ನೀವು ಯಾವುದಾದ್ರು ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಹಾಕಬೇಕಾ, ಇಲ್ಲ ಸರ್ ಲ್ಯಾಪ್ಟಾಪಲ್ಲೇ ಹಾಕಬೇಕಾ, ಅದೇನಿಲ್ಲ, ಮೊಬೈಲಲ್ಲಿ ಕೂಡ ಹಾಕ್ಬೋದು. ನಾನು ಹೇಳಿರೋ ಸ್ಟೆಪ್ಸ್ನ ಒಂದು ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಬರ್ಕೊಂಡ್ಬಿಟ್ಟು ನೀವು ಮೊಬೈಲಲ್ಲೂ ಕೂಡ ಹಾಕ್ಬೋದು. ಯಾವುದೇ ರೀತಿಯ ಟೆನ್ಷನ್ ಇಲ್ಲ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಈ ಲಿಂಕ್ ಏನಿರುತ್ತೆ, ಈ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ಈ ರೀತಿ ಕಾಪಿ ಮಾಡ್ಕೊಂಡ್ಬಿಟ್ಟು ಯಾವುದೇ ಒಂದು ಏನಿರುತ್ತೆ ಕ್ರೋಮ್ ಬ್ರೌಸರ್, ಕ್ರೋಮ್ ಅಂತ ಅನ್ಕೊಳ್ಳಿ ಇದು. ಓಕೆ, ಇಲ್ಲಿ ಹೋಗ್ಬಿಟ್ಟು ಹಿಂಗೆ ಪೇಸ್ಟ್ ಮಾಡಿಬಿಟ್ಟು ಎಂಟರ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ಓಕೆ, ಕ್ರೋಮ್ ಗೂಗಲಲ್ಲಿ ಹೋಗಿ, ಕ್ರೋಮ್ ಅಂದರೆ ಗೂಗಲಲ್ಲಿ ಹೋಗಿ. ಓಕೆ, ಈ ರೀತಿ ಬಂದಮೇಲೆ ಹಿಂಗೆ ಸ್ಕ್ರೋಲ್ ಮಾಡಿ, ಇಲ್ಲಿರುತ್ತೆ ಪ್ರೀ ಮೆಟ್ರಿಕ್ ಹಾಸ್ಟೆಲ್, ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್, ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇದೆ. ಓಕೆ, ಪ್ರೀ ಮೆಟ್ರಿಕ್ ಅಂದರೆ 10ನೇ ತರಗತಿವರೆಗೂ ಓದ್ತಾ ಇರೋ ಸ್ಟೂಡೆಂಟ್ಸ್ಗೆ. ಓಕೆ, ಚಿಕ್ಕ ಮಕ್ಕಳಿಗೆ. ಪೋಸ್ಟ್ ಮೆಟ್ರಿಕ್ ಅಂತಂದರೆ ನಿಮ್ದು 10ನೇ ಮುಗಿದ್ಮೇಲೆ ನೀವು PUCಗೆ ಹೋಗ್ತಾ ಇದ್ದರೆ ITI, ಡಿಪ್ಲೊಮಾ, PUC, ಡಿಗ್ರಿ, ಯಾವುದೇ 3 ವರ್ಷ ಡಿಗ್ರಿ ಮಾಡಿರಿ, ಇಂಜಿನಿಯರಿಂಗು, ಮೆಡಿಕಲ್ ಯಾವುದೇ ಮಾಡಿರಿ, ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು BCM. ಓಕೆ, ಇದಕ್ಕೆ ಏನಂತಂತಂದರೆ ಯಾವ ರೀತಿ ಹಾಕ್ಬೇಕನ್ನೋದನ್ನ ಹೇಳಿರ್ತೀನಿ. ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆ. ಪ್ರೀ ಮೆಟ್ರಿಕ್ 10ನೇ ತರಗತಿವರೆಗೆ ಎಲ್ಲಿವರೆಗಿದೆ ಅಂತಂದರೆ 30 ಜೂನ್ವರೆಗೂ ನಿಮಗೆ ಲಾಸ್ಟ್ ಡೇಟ್ ಇದೆ. ಬಟ್ ಡೇಟ್ ಏನಾಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅಕ್ಟೋಬರ್ ಎಂಡ್ವರೆಗೂ ಇರುತ್ತೆ ನಿಮ್ಮ ಪ್ರೀ ಮೆಟ್ರಿಕ್ದು. ಅಕ್ಟೋಬರ್ ಎಂಡ್ವರೆಗೂ ನೀವು ಅಪ್ಲೈ ಮಾಡ್ಬೋದು. ವಿಡಿಯೋ ಏನಾದರೂ ನೀವು ಸೆಪ್ಟೆಂಬರಲ್ಲಿ, ಆಗಸ್ಟಲ್ಲಿ ನೋಡ್ತಾ ಇದ್ರಿ, ಡೇಟ್ ಕ್ಲೋಸ್ ಆಗಿದೆ ಅಂದ್ಕೊಂಡ್ಬಿಟ್ಟು ವಿಡಿಯೋ ಕ್ಲೋಸ್ ಮಾಡಬೇಡಿ. ಅಕ್ಟೋಬರ್ ಎಂಡ್ವರೆಗೂ ಇರುತ್ತೆ. ಪೋಸ್ಟ್ ಮೆಟ್ರಿಕ್ಕು ಇಂಪಾರ್ಟೆಂಟ್. ಓಕೆ, ಏನಾಕಂತಂದರೆ 31 ಜೂನ್ವರೆಗಿದೆ. ನಿಮ್ಮದು ಕೂಡ ಎಲ್ಲಿವರೆಗೂ ಆಗುತ್ತೆ ಅಂತಂದರೆ ಡಿಸೆಂಬರ್ ಎಂಡ್ವರೆಗೂ ನಿಮ್ಮ ಹಾಸ್ಟೆಲ್ ಅಪ್ಲಿಕೇಶನ್ ಏನಾಗುತ್ತೆ ಓಪನ್ ಇರುತ್ತೆ. ಡೇಟ್ ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ. ಏನಕ್ಕಂತಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಳ್ಬೇಕು, ಆಮೇಲೆ ಮೆಡಿಕಲ್ ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಳ್ಬೇಕು, ಬೇರೆ ಬೇರೆ ವೆಟನರಿ ಈ ಎಲ್ಲ ಡಿಗ್ರಿ ಅಡ್ಮಿಷನ್ ತೊಗೊಳ್ಬೇಕಲ್ವ, ಅವ್ರಿಗೋಸ್ಕರ ಏನಾಗುತ್ತೆ ಡೇಟ್ ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ. ಸೊ ಆದಷ್ಟು ಬೇಗ ಅಪ್ಲೈ ಮಾಡಿದರೆ ಏನಂತಂದರೆ ಫಸ್ಟ್ ರೌಂಡಲ್ಲೇ ನಿಮಗೇನೋ ಹಾಸ್ಟೆಲ್ ಸಿಗ್ಬಿಡುತ್ತೆ. ಸೊ ತೊಂದರೆ ಇರೋದಿಲ್ಲ. ಇವಾಗ BA, BCom, ITI, ಡಿಪ್ಲೊಮಾ ಯಾರೆಲ್ಲ ಮಾಡಿದ್ದೀರಾ ಫಸ್ಟ್ ರೌಂಡಲ್ಲೇ ಹಾಸ್ಟೆಲ್ ತೊಗೊಳ್ಳಿ. ಅವ್ರು ಬರೋವರೆಗೂ ಏನಕ್ಕೆ ವೇಟ್ ಮಾಡಿರ್ತಾರೆ. ಯಾರೆಲ್ಲ ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ತಕ್ಷಣ ಅಪ್ಡೇಟ್ ಮಾಡಿಬಿಡಿ, ಅಪ್ಲಿಕೇಶನ್ ಹಾಕ್ಬಿಡಿ. ಡಾಕ್ಯುಮೆಂಟ್ಸ್ ಏನೂ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ಸ್ ಏನು ಬೇಕು ನೋಡಿ, ಇಲ್ಲಿದೆ SSP ID. SSP ID ಅಂದರೆ ಏನು ಸರ್ ಅಂತಂದರೆ, ನೀವು ಆಲ್ರೆಡಿ ಯಾವುದಾದ್ರೂ ಸ್ಕಾಲರ್ಶಿಪ್ ಹಾಕಿದ್ದೀರಾ ಗೌರ್ಮೆಂಟು, ನೀವು ಹಿಂದಿನ ವರ್ಷ, ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ SSP ID ಇರುತ್ತೆ. SSP ID ಇಲ್ಲ ಅಂದರೂ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಇದ್ರೂ ನಿಮ್ಗೆ ನೆನಪೋಗಿದೆ ಅಂತಂದ್ರೆ ಚೆಕ್ ಮಾಡ್ಕೊಳ್ಬೋದು. ಅದೇನಾದರೂ ನಿಮ್ಗೆ ವಿಡಿಯೋ ಬೇಕಂದರೆ ಕಮೆಂಟ್ ಹಾಕಿರಿ SSP ID ಅಂತ, ನಾವು ಕ್ಲಿಯರಾಗಿ ವಿಡಿಯೋ ಮಾಡಿರ್ತೀವಿ. ಓಕೆ, ಅದಾದಮೇಲೆ ನಿಮ್ಮ ಯೂನಿವರ್ಸಿಟಿ ನಂಬರ್. ನೀವೇನಾದರೂ ಡಿಗ್ರಿ ಓದ್ತಾ ಇದ್ದರೆ ನಿಮ್ಮ ಹತ್ರ ಕಂಪಲ್ಸರಿ ಯೂನಿವರ್ಸಿಟಿ ನಂಬರ್ ಇರುತ್ತೆ. USN ಅಂತ ಹೇಳ್ತಾರೆ, ಮತ್ತು ಬೇರೆ ಬೇರೆ ಹೇಳಿರ್ತಾರೆ ನಿಮ್ಮ ಕಾಲೇಜಲ್ಲಿ. ಆ ಯೂನಿವರ್ಸಿಟಿ ನಂಬರ್ ಇರುತ್ತೆ. ಈ ಇನ್ಕಮ್ ಅಂತ ಪ್ರತಿಯೊಂದು ಸ್ಟೂಡೆಂಟ್ಸಲ್ಲೂ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ. ಆ ನಂಬರ್ ಬೇಕಾಗುತ್ತೆ. ಓಕೆ, ಇದು 5 ವರ್ಷಕ್ಕೆ ಒಂದ್ಸಲ ಎಕ್ಸ್ಪೈರ್ ಆಗುತ್ತೆ. ಎಕ್ಸ್ಪೈರ್ ಆದರೆ ಮತ್ತೆ ರಿನ್ಯೂವಲ್ ಮಾಡ್ಕೊಳ್ಳಿ. ಒಂದು 10-15 ದಿವಸದಲ್ಲಿ ಬರುತ್ತೆ. ಬಂದಾಗ ಮತ್ತೆ ಅಪ್ಲೈ ಮಾಡಿ. ಓಕೆನಾ. ಕಾಸ್ಟ್ ಅಂತೂ ಇರುತ್ತೆ. SC ST ಸ್ಟೂಡೆಂಟ್ಸಲ್ಲಿ ಕಾಸ್ಟ್ ಇರುತ್ತೆ. ಇದು ಫುಲ್ ಲೈಫ್ ಲಾಂಗ್ ಇರುತ್ತೆ, ಯಾವುದೇ ರೀತಿ ಎಕ್ಸ್ಪೈರ್ ಆಗೋದಿಲ್ಲ. ಇದನ್ನು ಕೂಡ ಅಪ್ಲೈ ಮಾಡಿ. ಮೊಬೈಲ್ ನಂಬರ್ ಏನಿದೆ, ನಿಮ್ಮ ಹತ್ರ ಮೊಬೈಲ್ ಇದ್ದರೆ ನೀವು ಆ ಮೊಬೈಲ್ ನಂಬರ್ ಯೂಸ್ ಮಾಡಿ. ಇಲ್ಲಾಂದರೆ ನಿಮ್ಮ ಪೇರೆಂಟ್ಸ್ ಮೊಬೈಲ್ ನಂಬರ್ ಯೂಸ್ ಮಾಡಿ. ನೀವು ಯಾವುದೋ ಒಂದು ಕಂಪ್ಯೂಟರ್ ಸೆಂಟ್ರಲ್ಲಿ ಹೋಗಿರ್ತೀರ ಅಪ್ಲೈ ಮಾಡೋದಕ್ಕೋಸ್ಕರ, ಆ ಕಂಪ್ಯೂಟರ್ ಅಣ್ಣ ಅವ್ರದ್ದು ನಂಬರ್ ತೊಗೊಂಡು ನೀವು ಹಾಕಿರ್ತೀರ. ಏನೋ ಒಂದು OTP ಬರೋದಾಗಲಿ, ಮೆಸೇಜ್ ಬರೋದಾಗಲಿ ಆ ಅಣ್ಣಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬೇರೆಯವ್ರ ನಂಬರ್ ಯೂಸ್ ಮಾಡಿಬೇಡಿ. ನಿಮ್ಮ ಪೇರೆಂಟ್ಸ್, ನಿಮ್ಮ ಅಣ್ಣ ತಮ್ಮ ಯಾರಿರ್ತಾರೆ ನಿಮ್ಮ ಸ್ವಂತ, ಅವ್ರದ್ದು ನಂಬರ್ ಯೂಸ್ ಮಾಡಿ. ಕಾಂಟ್ಯಾಕ್ಟ್ ಅಡ್ರೆಸ್ ಏನಿರುತ್ತಪ್ಪ, ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ಆಟೋಮೆಟಿಕ್ ನಿಮ್ಮ ಅಡ್ರೆಸ್ನ ತೊಗೊಳುತ್ತೆ. ಸರ್ ಇವಾಗ ನಾನು ಅಪ್ಲೈ ಮಾಡ್ಬೇಕು, ಹೆಂಗೆ ಅಪ್ಲೈ ಮಾಡ್ಬೇಕಂತಂದರೆ, ಮತ್ತು ಈ ವಿಡಿಯೋ ಬಂದುಬಿಟ್ಟು ನಿಮ್ಗೆ ಹಾಸ್ಟೆಲ್ ಅವಶ್ಯಕತೆ ಇಲ್ಲ ಅಂದರೂ ಕೂಡ ಹಾಕಬೇಕು. ಏನಕ್ಕಂತಂದರೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಂತ ಇರುತ್ತೆ 15,000. ಸೊ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಏನಾಗಿರುತ್ತೆ 15,000 ಬರಬೇಕಂತಂದರೆ ನೀವು ಹಾಸ್ಟೆಲ್ ಹಾಕಬೇಕು. ಅಪ್ಲಿಕೇಶನ್ ನಿಮ್ಮ ಹಾಸ್ಟೆಲ್ ರಿಜೆಕ್ಟ್ ಆಗಬೇಕು. ರಿಜೆಕ್ಟ್ ಆದಮೇಲೆ ಏನಾಗುತ್ತೆ, ಅದು 15,000 ನಿಮಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಆ್ಯಡ್ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿಲ್ಲ ಹಾಸ್ಟೆಲ್ದು, ನಿಮ್ಗೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬರುತ್ತಾ? 100% ಬರೋದಿಲ್ಲ. ಫಸ್ಟ್ ನೀವೇನಂತಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಲೇಬೇಕು. ಅಲ್ಲಿ ಹಾಸ್ಟೆಲ್ ID ಕೇಳುತ್ತೆ ವಿದ್ಯಾಶ್ರೀ ಸ್ಕಾಲರ್ಶಿಪ್ ಅಪ್ಲೈ ಮಾಡುವಾಗ. ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆನಾ. ನಿಮ್ಗೆ ಹಾಸ್ಟೆಲ್ ಅವಶ್ಯಕತೆ ಇಲ್ಲ, ಬಟ್ ವಿದ್ಯಾಶ್ರೀ ಅಮೌಂಟ್ ಬೇಕು ನಿಮ್ಗೆ 15,000
ಅಂತಂದರೆ ಅಪ್ಲೈ ಮಾಡಿ. ಇವಾಗ ಯಾವ ರೀತಿ ಅಪ್ಲೈ ಮಾಡ್ಬೇಕಂತಂದ್ರೆ ಲಾಗಿನ್ ಅಂತ ಬಟನ್ ಕಾಣ್ತಾ ಇದೆ ಅಲ್ವಾ? ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಅಂತಂದರೆ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾಗುತ್ತೆ. SWD ID ಅಂತಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ID ನಿಮ್ಮದೇ ಇರಬೇಕಾಗುತ್ತೆ. ಮತ್ತು ಪಾಸ್ವರ್ಡ್ ನೀವು ಸೆಟ್ ಮಾಡಬೇಕಾಗುತ್ತೆ. ಓಕೆ, ನೀನೇ ಪಾಸ್ವರ್ಡು ಸೆಟ್ ಮಾಡಬೇಕಾಗುತ್ತೆ. ಅದ್ರದ್ದು ಇಲ್ಲಿ ಬೇಕಾಗುತ್ತೆ. ಓಕೆ, ಏನಂತಂದ್ರೆ ನಿಮ್ಮ ಫೇಸ್ಬುಕ್ ಲಾಗಿನ್, ಇನ್ಸ್ಟಾಗ್ರಾಮ್ ಅದೆಲ್ಲ ನೀವು ಅಕೌಂಟ್ ಕ್ರಿಯೇಟ್ ಮಾಡಲ್ವಾ? ಸೇಮ್ ಅದೇ ರೀತಿ. ಯು ಡೋಂಟ್ ಹ್ಯಾವ್ ಆನ್ ಅಕೌಂಟ್ ಅಂತ ಕೇಳ್ತಾ ಇದೆ. ಎಸ್, ನಿಮ್ಮ ಹತ್ರ ಅಕೌಂಟ್ ಇಲ್ಲ, ನಿಮ್ಮ ಹತ್ರ ಇದೆರಡು ಇಲ್ಲ ಅಂತಾರೆ ಅಕೌಂಟ್ ಇಲ್ಲ ಅಂತ ಅರ್ಥ. ರಿಜಿಸ್ಟರ್ ಅನ್ನೋದ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿರೋ ಹಂಗೇನೆ ಹೆಸರು ಏನಿರುತ್ತೆ ಆ್ಯಡ್ ಮಾಡಿ. ಓಕೆ, ಆ್ಯಡ್ ಮಾಡಿದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ನಾನಂದ ಹೇಳಿಲ್ವಾ ನಿಮಗೆ, ನಿಮ್ಮ ಪೇರೆಂಟ್ಸ್ ಯಾರ್ದಿರುತ್ತೆ ಆ ಮೊಬೈಲ್ ನಂಬರ್ ಎಂಟರ್ ಮಾಡಿಬಿಟ್ಟು ಕ್ರಿಯೇಟ್ ಅಕೌಂಟ್ ಅನ್ನೋದನ್ನ ಕ್ಲಿಕ್ ಮಾಡಬೇಕಾಗುತ್ತೆ ನೀವು. ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನು ಬರುತ್ತೆ, ಈ ರೀತಿ ಬರುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಒಂದು ಚೌಕಾಕಾರದ ಬಾಕ್ಸ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ OTP ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಆಧಾರ್ ನಂಬರು ಯಾವ ಮೊಬೈಲಿಗೆ ಲಿಂಕ್ ಇರುತ್ತೆ ಆ ಮೊಬೈಲಿಗೆ OTP ಬರುತ್ತೆ. ಇಲ್ಲಿ ನೀವು ಹಾಕಿರ್ತಿರಲ್ಲ ಮೊಬೈಲ್ ನಂಬರು, ಅದಕ್ಕೆ ಬರೋದಲ್ಲ. ನಿಮ್ಮ ಆಧಾರ್ ಕಾರ್ಡ್ ಯಾವ್ದು ಮೊಬೈಲಿಗೆ ಲಿಂಕ್ ಇರುತ್ತೆ ಅದಕ್ಕೆ OTP ಬರುತ್ತೆ. ಆ OTP ನಂಬರ್ 6 ಅಂಕಿ ಇರುತ್ತೆ. ಓಕೆ, 6 ಸಂಖ್ಯೆನ ಇಲ್ಲಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕಾಣ್ತಾ ಇದೆ ನೀಲಿ ಕಲರು. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮ್ಮ ಒಂದು ಈ ರೀತಿ ಡೀಟೇಲ್ಸ್ ಓಪನ್ ಆಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಇಲ್ಲಿರೋ ಫೋಟೋ ಇಲ್ಲಿ ಬರುತ್ತೆ. ಓಕೆ, ಏನಂತ ಅಂತಂದರೆ ಇಲ್ಲಿ ಆಪ್ಷನ್ ಕೂಡ ಇರುತ್ತೆ. ನೀವು ಬೇರೆ ಫೋಟೋ ಅಪ್ಲೋಡ್ ಮಾಡಬೇಕಂದ್ರೂ ಅಪ್ಲೋಡ್ ಮಾಡ್ಬೋದು. ಇಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿ ಹಳೆ ಫೋಟೋ ಇದ್ದರೆ ಅದೇ ಬಂದಿರುತ್ತೆ. ಇದು ಯಾವುದೇ ರೀತಿಯ ತೊಂದರೆ ಉಂಟು ಮಾಡೋದಿಲ್ಲ ನಿಮಗೆ. ಓಕೆ, ಸರಿನಾ? ಇಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಹೆಸರು ಹೆಂಗಿರುತ್ತೆ ಹಂಗೆ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಿರುತ್ತೆ ಎಲ್ಲನೂ ಬರುತ್ತೆ. ನಿಮ್ಮ ಆಧಾರ್ ಕಾರ್ಡ್ನ ಹೆಸರು, ಡೀಟೇಲ್ಸು, ಅಡ್ರೆಸ್ ಎಲ್ಲನೂ ಬರುತ್ತೆ. ಅದನ್ನು ಕೂಡ ನೀವು ಇನ್ನೊಂದು ಸಲ ಸುಮ್ಮನೆ ಹಾಗೆ ಚೆಕ್ ಮಾಡ್ಕೊಳ್ಳಿ, ಏನಾದರೂ ರಾಂಗ್ ಆಗಿದೆಯಾ ಅಂತ. ಮೇನ್ ಇಂಪಾರ್ಟೆಂಟ್ ಏನಂದರೆ ಸೆಕೆಂಡ್ ಬಂತು, ವ್ಯಾಲಿಡೇಟ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. SC ST ಸ್ಟೂಡೆಂಟ್ಸ್ಗೆ ಕಾಸ್ಟ್ ಮತ್ತು ಇನ್ಕಮ್ ಎರಡೂ ಇರುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಜನರಲ್ ಸ್ಟೂಡೆಂಟ್ಸ್ಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಎರಡೂ ಒಂದೇ ಇರುತ್ತೆ. ಸರಿನಾ? OBC ಸ್ಟೂಡೆಂಟ್ಸ್ಗೆ. ಸೊ ವ್ಯಾಲಿಡೇಟ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇದೆಯಲ್ವಾ, ಕಾಸ್ಟ್ ಕ್ಯಾಟಗಿರಿ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ST ಇದ್ದೀರಾ, SC ಇದ್ದೀರಾ, 2A 3B 3A ಏನಿದ್ದೀರಾ, GM ಇದ್ದೀರಾ, ಈ ಎಲ್ಲ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಇದೇನಿದ್ದಾರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಮಾಡಿ. ಓಕೆ, ವೆರಿಫೈ ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ಕಾಸ್ಟ್ ಡೀಟೇಲ್ಸ್ ಏನಾಗಿದೆ ಇಲ್ಲಿ ನೀಲಿ ಆಕಾರದಲ್ಲಿ ಕಾಣ್ತಾ ಇಲ್ವಾ, ಇಲ್ಲಿ ಬರುತ್ತೆ. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಕರೆಕ್ಟ್ ಇದೆನಾ ರಾಂಗ್ ಇದೆನಾ ಅಂತ. ಓಕೆ, ರಾಂಗ್ ಏನಾದರೂ ಇದ್ದರೆ ಮತ್ತು ನೀವು ಹಾಸ್ಟೆಲ್ ನಿಮ್ಗೆ ಅಲೋಕೇಟ್ ಆಗಿದ್ರು, ಹಾಸ್ಟೆಲ್ ಸಿಕ್ಕರೂ ನಿಮಗೆ ರಾಂಗ್ ಡೀಟೇಲ್ಸ್ ಇಲ್ಲಿ ಏನಾದರೂ ಡಿಸ್ಪ್ಲೇ ಆದರೆ ನಿಮಗೆ ಹಾಸ್ಟೆಲ್ ಮತ್ತೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಾದಮೇಲೆ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಇನ್ಕಮ್ ಕಾಸ್ಟ್ ಮೇಲೆ ಇರೋ ನಂಬರ್ನ ಎಂಟರ್ ಮಾಡಿಬಿಟ್ಟು ವೆರಿಫೈ ಅಂತ ಕ್ಲಿಕ್ ಬಟನ್ನ ಒತ್ತಿ. ಆವಾಗ ಏನಾಗುತ್ತೆ, ಮತ್ತೆ ಅದೇ ರೀತಿ ಬಂದುಬಿಡುತ್ತೆ. ಓಕೆ, ಇವಾಗ ಸ್ಟೆಪ್ 2 ಕಂಪ್ಲೀಟೆಡ್. ಸ್ಟೆಪ್ 3 ಬಂದುಬಿಟ್ಟು ವೆರಿಫೈ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇರುತ್ತೆ. ನೀವು ಮೊಬೈಲ್ ನಂಬರಲ್ಲಿ ಯೂಸ್ ಮಾಡಿಲ್ವಾ ಅದೇ ಮೊಬೈಲ್ ನಂಬರ್ ಇಲ್ಲಿ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಸೆಂಡ್ OTP ಅಂದಮೇಲೆ OTP ಕೇಳ್ತಾ ಇರುತ್ತೆ. 6 ಅಂಕಿ ಬರುತ್ತೆ. ಮತ್ತೆ 6 ಅಂಕಿನ ಎಂಟರ್ ಮಾಡಿ ಇಲ್ಲಿ ವೆರಿಫೈ ಅಂತ ಒಂದು ಕಾಣ್ತಾ ಇಲ್ವಾ ನೀಲಿ ಕಲರು, ಅದ್ರ ಮೇಲೆ ಒತ್ತಿ. ಅದಾದ್ಮೇಲೆ ಫೋನ್ ನಂಬರ್ ವೆರಿಫೈಡ್ ಅಂತ ಗ್ರೀನ್ ಕಲರ್ ಬಂದುಬಿಡುತ್ತೆ. ಸರಿನಾ? ಇಲ್ಲಿ ನಿಮ್ಮ ಹತ್ರ ಇಮೇಲ್ ID ಏನು ಹಾಕಲಿ ಸರ್, ಆಪ್ಷನಲ್ ಅಂತ ಕೊಟ್ಟಿದ್ದಾರೆ. ಆಪ್ಷನಲ್ ಅಂದರೆ ಏನರ್ಥ, ನಿಮ್ಗೆ ಹಾಕೋ ಮನಸ್ಸಿದ್ರೆ ಹಾಕಿ, ಇಲ್ಲಾಂದರೆ ಇಲ್ಲ. ಹಾಕಬೇಕು ಅಂತ ಏನು ಕಂಪಲ್ಸರಿ ಇಲ್ಲ ಅಂತ ಹೇಳೋರೆ. ಇದನ್ನು ಹಾಕಕ್ಕೆ ಹೋಗಬೇಡಿ, ಸುಮ್ಮನೆ ಏನಕ್ಕೆ ತೊಂದರೆ. ಆಮೇಲೆ 4th ಸ್ಟೆಪ್ ಬಂದುಬಿಟ್ಟು ಫಿಲ್ ಅಕಾಡೆಮಿಕ್ ಇನ್ಫಾರ್ಮೇಷನ್ ಅಂತ ಇದೆ. ಓಕೆ, ಅಕಾಡೆಮಿಕ್ ಇನ್ಫಾರ್ಮೇಷನ್ ಅಂದರೆ ನಿಮ್ಮ ಕಾಲೇಜ್ ಡೀಟೇಲ್ಸು ಏನಿದೆ ಅದನ್ನು ನೀವು ಫಿಲ್ ಮಾಡಬೇಕಿಲ್ಲಿ. ಸೆಲೆಕ್ಟ್ ಹಾಸ್ಟೆಲ್ ಟೈಪ್. ನೀವೇನಾದರೂ 10ನೇ ತರಗತಿಯವರಿದ್ದರೆ ಪ್ರೀ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡಬೇಕು. 10ನೇ ಆದಮೇಲೆ ಯಾವ್ದಾರ ಆಗಿರಿ, ನೀವು PUC, ಡಿಪ್ಲೊಮಾ, ITI, ಡಿಗ್ರಿ, ಇಂಜಿನಿಯರಿಂಗ್, ಮೆಡಿಕಲ್ ಯಾವ್ದಾರ ಆಗಿರಿ ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಸ್ಕೂಲ್ ಡಿಸ್ಟಿಕ್ ಅಂತ ಇದೆ. ಅಂತಂದರೆ ಇವಾಗ ನೀವು ಹೊಸದಾಗಿ ಅಡ್ಮಿಷನ್ ತೊಗೊಂಡಿರ್ತೀರಲ್ವಾ, ಆ ಸ್ಕೂಲ್ ಡಿಸ್ಟಿಕ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಕಾಲೇಜ್ ಡಿಸ್ಟಿಕ್ಕು, ಕಾಲೇಜ್ ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಪ್ರೀ ಮೆಟ್ರಿಕ್ ಅಂದರೆ ಸ್ಕೂಲ್ ಅಂತ ಬರುತ್ತೆ. ಕೋರ್ಸ್ ಇಯರ್ ಅಂತಂದರೆ ನೀವು ಯಾವ ವರ್ಷ ಅಡ್ಮಿಷನ್ ತೊಗೊಂಡಿದ್ದೀರಾ. ಒಂದೊಂದು ಸ್ಟೂಡೆಂಟ್ಸ್ ಏನಂದರೆ ಡಿಗ್ರಿಗೆ ಅವ್ರು ಸೆಕೆಂಡ್ ಇಯರ್ ಹೋಗ್ತಾ ಇರ್ತಾರೆ. ಹೋದ ವರ್ಷನೇ ಅಡ್ಮಿಷನ್ ತೊಗೊಂಡಿರ್ತಾರೆ, ಬಟ್ ಅವ್ರಿಗೆ ಹಾಸ್ಟೆಲ್ ಹಾಕಿರೋದು ಗೊತ್ತಿರಲ್ಲ, ಈ ವರ್ಷ ಆಗ್ತಾ ಇರ್ತಾರೆ. ಸೊ ಅವ್ರು ಏನಂತಾರೆ ಕೋರ್ಸ್ ಇಯರ್ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸರಿನಾ? ಇಲ್ಲಿ ಕೋರ್ಸ್ ಇಯರ್ ಅಂತ ಇದಲ್ವ, ಯಾವ ಇದರಲ್ಲಿ ಕಲಿತಾ ಇದ್ದೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ, USN ಅಂತ ಇರುತ್ತೆ, ಅವ್ರು ಹಾಕಿರಬೇಕು. PUC ಸ್ಟೂಡೆಂಟ್ಸ್ ಏನು ಆಗಬೇಕು ಸರ್ ಅಂದರೆ, PUC ಸ್ಟೂಡೆಂಟ್ಸು ನಿಮಗೆ USN ಎಲ್ಲನೂ ಇರೋದಿಲ್ಲ. ಸೊ ನೀವು ಏನಂತಂದರೆ ನಿಮ್ಮ 10th ಏನಾಗಿರುತ್ತೆ ಅದನ್ನು ನಂಬರ್ ಹಾಕಬೇಕು. SSP ID ಅಂತ ಇರುತ್ತೆ. ನಾನು ಆವಾಗಲೇ ಹೇಳಿಲ್ವಾ, SSP ID ಸ್ಕಾಲರ್ಶಿಪ್ ನೀವು ಅಪ್ಲೈ ಮಾಡುವಾಗ
ಇರುತ್ತಲ್ವಾ ಅದೇ SSB ಐಡಿನ ನೀವು ಇಲ್ಲಿ ಹಾಕಬೇಕು. ಇದು ಹಾಕಿದ್ಮೇಲೆ 4th ಸ್ಟೆಪ್ ಏನಾಗುತ್ತೆ ಕಂಪ್ಲೀಟ್ ಆಗುತ್ತೆ. 5th ಸ್ಟೆಪ್ ಏನಿರುತ್ತೆ ಕ್ರಿಯೇಟ್ ಪಾಸ್ವರ್ಡ್. ನಾನು ಸ್ಟಾರ್ಟಿಂಗಲ್ಲೇ ತೋರಿಸಿಲ್ವಾ ಇಲ್ಲಿ ಇಲ್ಲಿ ಹೇಳಿಲ್ವಾ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬೇಕಪ್ಪ ನೀವು ಲಾಗಿನ್ ಆಗೋಕ್ಕೆ ಅಂತ. ಈ ಪಾಸ್ವರ್ಡ್ ಏನಾಗುತ್ತೆ ನೀವು ಸೆಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಬಂದುಬಿಟ್ಟು ನೀವೇ ಪಾಸ್ವರ್ಡ್ ಏನಾಗುತ್ತೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಏನಾನ ಕೊಡ್ರಿ, ನಿಮ್ಮ ಹೆಸರು ಕೊಟ್ಟು ಕೊಟ್ಟು ನಿಮ್ಮ ಡೇಟ್ ಆಫ್ ಇಯರ್ ಕೊಡಿ, ಬರ್ತ್ ಕೊಡಿ. ಇಲ್ಲೂ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಎರಡು ಸೇಮ್ ಹಾಕಿರಬೇಕು. ಇಲ್ಲಿ ಅಗ್ರಿ ಅಂತ ಅನ್ನೋದನ್ನ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಅಕೌಂಟ್ ಏನಿರುತ್ತೆ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ನೀವು ಯಾವ ಪೇಜಿಗೆ ಬರುತ್ತೀರಾ ಈ ರೀತಿ ಬಂದುಬಿಡುತ್ತೆ. ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗಿದೆ, ನಿಮ್ಮ SWD ID ಇದೆ ಅನ್ನೋದನ್ನ ಇಲ್ಲಿ ಬರುತ್ತೆ. ಈ ID ನೆನ್ಪಿಟ್ಕೊಳ್ಬೇಕು, ಬರ್ಕೊಳ್ಳಿ. ನಿಮ್ದು ID ಬಂದ ತಕ್ಷಣ ಇದೇ ನಂಬರ್ ಬರ್ಕೊಂಡಿದ್ದೀರಾ, ಈ ನಂಬರ್ ಬರ್ಕೊಳಕ್ಕೆ ಹೋಗಬೇಡಿ. ನಿಮ್ದು ಏನಿರುತ್ತೆ ಆ ನಂಬರ್ ಬರ್ಕೊಳ್ಳಿ. ಓಕೆ, ಬರ್ಕೊಂಡ್ಮೇಲೆ ಇಲ್ಲಿ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಈ ರೀತಿ ಬರುತ್ತೆ. ಓಕೆ, ಇಲ್ಲಿ ಈ ನಂಬರ್ನ ಎಂಟರ್ ಮಾಡಿ, SWD ID. ಇಲ್ಲಿ ಪಾಸ್ವರ್ಡ್ ಏನೇ ಹಾಕಲಿ ಸರ್ ಅಂದರೆ ಇಲ್ಲಿ ನೀವು ಸೆಟ್ ಮಾಡಿದಿರಲ್ವಾ ಪಾಸ್ವರ್ಡು, ಆ ಪಾಸ್ವರ್ಡೇ ಇಲ್ಲಿ ಹಾಕಿ ಪಾಸ್ವರ್ಡ್ ಸೆಕ್ಷನಲ್ಲಿ. ಹಾಕಿದ್ಮೇಲೆ ಲಾಗಿನ್ ಅಂತ ಬಟನ್ ಒತ್ತಿದ್ಮೇಲೆ ಏನಾಗುತ್ತೆ ಕ್ಲಿಕ್ ಮಾಡಿದ್ಮೇಲೆ ಮೈ ಅಪ್ಲಿಕೇಶನ್ ಅಂತ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ಎಲ್ಲ ಆಲ್ರೆಡಿ ಫಿಲ್ ಮಾಡಿರೋದಿರುತ್ತೆ. ನೀವು ಏನೋ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ. ರಿಜಿಸ್ಟರ್ ಆಗೋ ಏನೇನು ಡೀಟೇಲ್ಸ್ ಹಾಕಿದಾರೆ ಅದನ್ನೇ ಬಂದುಬಿಡುತ್ತೆ. ಓಕೆ, ಕ್ಲಿಕ್ ಆನ್ ಅಪ್ಲೈ ಅಂತ ಇರುತ್ತೆ. ಓಕೆ, ಆಮೇಲೆ ಏನಾಗಿರುತ್ತೆ ನೀವು ಇಲ್ಲಿ ಏನಾಗಿರುತ್ತೆ ನೀವು ಯಾವ ಹಾಸ್ಟೆಲ್ ನಿಮ್ಮದು ಕಾಲೇಜಿಗೆ ನಿಯರರ್ ಇರುತ್ತೆ ಅದೆಲ್ಲ ಕೋಡ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಒಂದು ತಾಲೂಕದಲ್ಲಿ ಎಷ್ಟೆಲ್ಲ ಹಾಸ್ಟೆಲ್ ಇರುತ್ತೆ ಆ ಲಿಸ್ಟ್ ಬರುತ್ತೆ. ಬಟ್ ನಿಮ್ಮದು ಏನಂತಾರೆ ಸ್ಕೂಲ್ ಕಾಲೇಜಿಗೆ ಯಾವುದು ಸಮೀಪ ಇರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಆನ್ ಅಪ್ಲೈ ಅಂತ ಕೊಡಿ. ಅದಾದಮೇಲೆ ಈ ರೀತಿ ಬರುತ್ತೆ. ಅವಾಗ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಇರುತ್ತೆ. ಅಂದರೆ ನೀವು ಫಾರ್ಮ್ ಹಾಕಿರೋ ಅಪ್ಲಿಕೇಶನ್ನ ಪ್ರಿಂಟ್ ಮಾಡ್ಕೊಳ್ಳೋದು. ಪ್ರಿಂಟ್ ಅಂತ ಕೊಟ್ಟಮೇಲೆ ಏನು ಮಾಡ್ಬೇಕಂತಂದರೆ ನೀವು ಈ ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಮತ್ತು ನೀವು ಆಧಾರ್ ಕಾರ್ಡು, ಕಾಸ್ಟ್, ಇನ್ಕಮ್ಮು ಈ ಡಾಕ್ಯುಮೆಂಟ್ಸ್ನ ತೊಗೊಂಡೋಗ್ಬಿಟ್ಟು ನೀವು ಎಲ್ಲ ಹೋಗ್ಬೇಕಂತಂದರೆ ನಿಮ್ಮ ಕಾಲೇಜಲ್ಲಿ ಸೀಲು ಸಿಗ್ನೇಚರ್ ಮಾಡಿಸ್ಕೊಳ್ಬೇಕು. ಓಕೆ, ಮತ್ತು ನೀವು ಅಡ್ಮಿಷನ್ ಮಾಡಿರೋ ಫೀಸ್ ರಿಸಿಪ್ಟ್ ಬೇಕಾಗುತ್ತೆ. ಮತ್ತು ನಿಮ್ಮ ಏನಂತಂದರೆ ಏನಾದರೂ ID ಕಾರ್ಡ್ ಇದ್ದರೆ ಇಲ್ಲ ಸ್ಟಡಿ ಸರ್ಟಿಫಿಕೇಟ್ ಏನಾದರೂ ಇದ್ದರೆ ಆ ರೀತಿ ನೀವು ಅಂದರೆ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅಂತ ಪ್ರೂಫ್ ತೊಗೊಳ್ಬೇಕಾಗುತ್ತೆ. ಅದನ್ನು ತೊಗೊಂಡ್ಬಿಟ್ಟು ನೀವು ನಿಮ್ಮ ಕಾಲೇಜಲ್ಲಿ ಸೀಲ್ ಸಿಗ್ನೇಚರ್ ತೊಗೊಂಡ್ಮೇಲೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಇದೆಲ್ಲನೂ ಕೊಡಬೇಕಾಗುತ್ತೆ. ಓಕೆನಾ? ಇದೆಲ್ಲ ಕೊಟ್ಮೇಲೆ ನಿಮಗೆ ಏನಂದರೆ ಹಾಸ್ಟೆಲ್ ರಿಸಲ್ಟ್ ಬಂದಾಗ ನಿಮ್ಮ ಹೆಸರು ನಿಮ್ಗೇನಾದರೂ ಎಲಿಜಿಬಲ್ ಆಗಿದ್ದರೆ ಹಾಸ್ಟೆಲ್ ಅಲೋಕೇಟ್ ಆಗುತ್ತೆ. ಇಲ್ಲ ನೀವು ಎಲಿಜಿಬಲ್ ಇಲ್ಲ ಅಂತಂದ್ರೂ ಕೂಡ ರಿಜೆಕ್ಟ್ ಆಗುತ್ತೆ. ಬಟ್ ನೀವು ಇಷ್ಟೆಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಅಪ್ಲಿಕೇಶನ್ ಒಯ್ದುಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಹೆಸರು ಹಾಸ್ಟೆಲ್ ಸೆಲೆಕ್ಟೆಡಲ್ಲೂ ಬರಲ್ಲ, ಹಾಸ್ಟೆಲ್ ರಿಜೆಕ್ಟೆಡಲ್ಲೂ ಬರಲ್ಲ. ರಿಜೆಕ್ಟೆಡಲ್ಲಿ ಬಂದರೆ ಬೆನಿಫಿಟ್ ಏನಂದರೆ 15,000 ಸ್ಕಾಲರ್ಶಿಪ್ ಬರುತ್ತೆ ಎಕ್ಸ್ಟ್ರಾ. ಸೆಲೆಕ್ಟೆಡಲ್ಲಿ ಬಂದರೆ 15,000 ಸ್ಕಾಲರ್ಶಿಪ್, ವಿದ್ಯಾಶ್ರೀ ಸ್ಕಾಲರ್ಶಿಪ್ ನಿಮ್ಗೆ ಬರೋದಿಲ್ಲ. ಬಟ್ ನಿಮ್ಮ ಹೆಸರೇನಂದರೆ ಹಾಸ್ಟೆಲಲ್ಲಿ ಇರುತ್ತೆ. ಓಕೆ, ಹಾಸ್ಟೆಲ್ ಲಿಸ್ಟಲ್ಲಿ ಇರುತ್ತೆ. ನೀವು ಹಾಸ್ಟೆಲ್ ಸೌಕರ್ಯಗಳನ್ನು ಯೂಸ್ ಮಾಡ್ಕೊಳ್ಬೋದು. ಅಷ್ಟೆಲ್ಲ ಚೆನ್ನಾಗಿರುತ್ತೆ BCM ಹಾಸ್ಟೆಲ್. ಓಕೆ, ಸೊ ನಿಮ್ದು ಏನೋ ಒಂದು ಕ್ವಶನ್ಸ್ ಇದ್ದರೂ ಕೂಡ ಕಮೆಂಟ್ ಹಾಕಿರಿ. ನಿಮ್ಮ ರಿಸಲ್ಟ್ ಎಷ್ಟಿದೆ ಅನ್ನೋದನ್ನ ಕಮೆಂಟ್ ಹಾಕಿರಿ. ನಿಮ್ಮ PUC ರಿಸಲ್ಟ್ ಆಗಿರಲಿ, ಡಿಗ್ರಿ ರಿಸಲ್ಟ್ ಆಗಿರಲಿ ಎಷ್ಟಿದೆ ಅನ್ನೋದು ಕಮೆಂಟ್ ಹಾಕಿರಿ. ನಿಮ್ಗೆ 100% ಹಾಸ್ಟೆಲ್ ಸಿಗುತ್ತಾ ಇಲ್ಲ ನೀವು ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಹಾಸ್ಟೆಲ್ ಸಿಗಬೇಕಂದ್ರೆ ಅನ್ನೋದನ್ನ ನಾನು ನಿಮಗೆ ರೆಸ್ಪಾನ್ಸ್ ಮಾಡಿರ್ತೀನಿ. ಆ ರೀತಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಸ್ಟೆಲ್ನ ಪಡ್ಕೊಳ್ಬೋದು. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿರಿ. ಬಟ್ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಓಕೆ, ಲೈಕ್ ಮಾಡಿದ್ರೆ ಜಾಸ್ತಿ ಸ್ಟೂಡೆಂಟ್ಸಿಗೆಲ್ಲ ರೀಚ್ ಆಗುತ್ತೆ, ನಮಗೂ ಚೆನ್ನಾಗಿ ಅನಿಸುತ್ತೆ ನಮ್ಮ ವೀಡಿಯೋಸ್ಗೆಲ್ಲ ಲೈಕ್ ಬರ್ತಾ ಇದೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್, ಥ್ಯಾಂಕ್ ಯು.